ಪ್ರೀತಿಸಿ ಮದುವೆಯಾದಂಥ ಜೋಡಿಗೆ ಮನೆಯವರೇ ವಿಲನ್ ಆಗಿದ್ದಾರೆ. ಜೀವ ಭಯದಿಂದ ಪೊಲೀಸ್ ಠಾಣೆಯ ಮೆಟ್ಟಿಲೇ ಇರೋದಕ್ಕೆ ಆತಂಕ ಪಡುವಂಥ ಸ್ಥಿತಿಯ ಜೋಡಿಯದ್ದು 2023 ಡಿಸೆಂಬರ್ 18ರಂದು ರಿಜಿಸ್ಟರ್ ಮದುವೆಯಾಗಿತ್ತು. ಈ ನವ ಜೋಡಿ ಮದುವೆಯಾಗಿ ಹೈದರಾಬಾದಲ್ಲಿ ಉಳ್ಕೊಂಡಿದ್ರು. ಹುಡುಗಿಯ ಮನೆಯವರು ಸದ್ಯ ನಾಪತ್ತೆ ಅಂತ ದೂರನ್ನು ದಾಖಲಿಸಿದ್ದಾರೆ. ಅವರ ಕುಟುಂಬಸ್ಥರಿಂದ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಈಗ ಜೋಡಿ ಆರೋಪವನ್ನು ಮಾಡ್ತಾ ಇದೆ. ಈಗ ಏನಾಗ್ಯದ ಅಂದ್ರೆ ನಮ್ಮ ಲವ್ ತುಜಾಪುರ ನಡ್ಕೋತ ಹೋಗಿನಿ. ಆಗ ತುಜಾಪುರಕ್ಕೆ ಹೋಗಿನ ನಾವು ಇಬ್ಬರು ಲವ್ ಮಾಡ್ಕೊಂಡು ಆಗಿನದು ಸ್ಟಾರ್ಟ್ ಆಯ್ತು. ದಿನ ಫೋನ್ ಮಾಡ್ಕೊತಿದ್ದೆವು, ಮಾತಾಡ್ತಿದ್ದೆವು, ಅಲ್ಲಿ ಹೊರಗೆ ಬರ್ತಿದ್ದೆವು. ಆಕಿನೂ ಬರ್ತೀವಿ, ನಾನು ಬರ್ತೀನಿ. ಆದ್ರೆ ಈಗ ಏನಾಗ್ಯದ ಅಂದ್ರೆ ನಾವು ಮದುವೆ ಮಾಡ್ಕೊಂಡಿದ್ದು ಇಬ್ಬರು ಇಷ್ಟಪಟ್ಟು. ಎಷ್ಟು ತಿಂಗಳು ಮದುವೆ ಆಗಿ ಮತ್ತು 1 ತಿಂಗಳು ಆಗುತ್ತೆ. ಇಬ್ಬರಿದ್ದು ಇಷ್ಟ ಮದುವೆ ಮಾಡ್ಕೊಂಡಿದ್ದೆವು. ಮದುವೆ ಮಾಡ್ಕೊಂಡು ಹೈದ್ರಾಬಾದ್ಗೆ ಹೋಗಿದ್ದೆವು. ಹೈದ್ರಾಬಾದ್ಗೆ ಹೋಗಿದ್ಮೇಲೆ ಈಗ ಏನಾಗ್ಯದ ಅಂದ್ರೆ ಅವ್ರ ಮಮ್ಮಿ ಪಪ್ಪ ಕೇಸ್ ಕೊಟ್ಟಿರು. ಅವ್ರ ಮಮ್ಮಿ ಪಪ್ಪ ಕೇಸ್ ಕೊಟ್ಟಿನಾಗ ಬಂದಿದ್ದೆ ಜನೋಡ ಪೊಲೀಸ್ ಸ್ಟೇಷನ್ದಾಗ ಕೇಸ್ ಕೊಟ್ಟಿರು. ಅಲ್ಲಿ ಬಂದಿದ್ರು. ಅಲ್ಲಿ ಬಂದಿನಾಗ ಕೇಸ್ ಕೊಟ್ಟಿನ ಹುಡುಗಿ ಮಾತಾಡಕ್ಕೆ ಹಚ್ಚಿರು. ಅವ್ರು ಯಾರೋ ಸಂಗಮೇಶ್ ಪಟೇಲ್ ಅಂತ ಹಳೆಮೂರ್ದಾಗ ಇರ್ತಾರೆ. ಅವ್ರನ್ನೂ ಬಂದರು. ಹುಡುಗಿ ಕೇಳಿದ್ರು. ಹುಡುಗಿ ಏನಂತಂದ್ರು, ಹೆಂಗೆ ನಿಮ್ಮ ಮಮ್ಮಿ ಪಪ್ಪ ಕಡೆ ಹೋಯ್ತೆ, ಹೆಂಗೆ ಹತ್ತು ಕಡೆ ಹೋಯ್ತೆ ಅಂದ್ರು. ಈ ಹುಡುಗಿ ಅಂದಳು, ನಮ್ಮ ಮಮ್ಮಿ ಪಪ್ಪನ ಸಂಟ್ ಹೋಗಲ್ಲ, ನಾ ಹೋದ್ರೆ ಅವ್ನ ಸಂಟ್ ಹೋಯ್ತಾ, ಇಲ್ಲೋದು ನಾ ಸಾಯ್ತಾ ಅಂತ ಅಂದಳು. ಸಂಗಮೇಶ್ ಪಟೇಲ್ ಅಂದ್ರು, ಹುಡುಗಿರ ನಿಮ್ಮ ಕಡೆಗೆ ಹಳ ಈಗ ಬಡವಳು ಹುಡುಗಿ, ನಿಮ್ಮ ಅವ್ರ ಮಮ್ಮಿ ಪಪ್ಪನ ಸಂಟ್ ಹೋಯ್ತೀರ ಅಂತ ನಾನು ಕೇಳಿದ್ರು. ಹಾಂ ರೀ, ನಾ ಮಾಡ್ಕೋತೀನಿ, ನಾ ಹೋಯ್ತೀನಿ ಅಂತಂದೆ. ಹೋಯ್ತೀನಿ ಅಂದಿನಾಗ ಮತ್ತೇನಂತಂದ್ರು, ಅವ್ರ ಮಮ್ಮಿ ಪಪ್ಪ ನಮ್ಮ ಮನ್ಸಿನಾಗ ಸತ್ತಗಳಂತ ಬಿಟ್ಕೊಟ್ಟಿನಿ, ಒಯ್ರಿ ಅಂತ ಅಂದರು. ಹೋಗಿದ್ದೆವು. ಪೊಲೀಸರು ಏನಂತಂದರು, ಹೋಗ್ರಿ ನೀವು ಭೀ ಅಂತಂದ್ರು ಪೊಲೀಸರು. ಹೋಗಿ ನಾವು ಈ ಹೈದ್ರಾಬಾದ್ಗೆ ಹೋಗಿ ನಾನು ಚಂದ ಜೀವನ ಮಾಡ್ಕೊಳ್ಳೋ ಚಂದ ಹೋದ್ದೆವು, ದಂಧೆಯಿಂದ ಮಾಡ್ಕೊಂಡು. ಮತ್ತು ಪೊಲೀಸರು ನಮ್ಗೆ ಏನು ಮಾಡಿದಾರೆ, ಫೋನ್ ಮಾಡ್ಯಾರ. ಈ ಏನೋ ಹುಡುಗಿ ಫಸ್ಟ್ ಮದುವೆ ಆಗ್ಯಾನ ಅದಾಗ್ಯದಂತ ಕಂಪ್ಲೇಂಟ್ ಕೊಟ್ಟಾರ. ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಹುಡುಗಿ ಮದುವೆ ಆಗಿಲ್ಲ, ಏನಿಗಿಲ್ಲ, ಸುಮ್ಮನೆ ಅಲ್ಲತ್ತಾರಂತ. ಆ ಹುಡುಗಿ ಏನು ಮಾಡತ್ತಾನ, ಟಾರ್ಚರ್ ಕೊಡ್ಲತ್ತಾನ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾನ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿ. ಅಂಕಿತಾ, ಅವರು ಮಾತನಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಇಲ್ಲಿ ಬೆದರಿಕೆ ಯಾವ ರೀತಿಯಲ್ಲಿ ಬರ್ತಾ ಇದೆ ಮತ್ತು ಪೊಲೀಸರು ಈ ಬಗ್ಗೆ ಏನು ಆಕ್ಷನ್ ತೆಗೆದುಕೊಂಡಿದ್ದಾರೆ ಸದ್ಯ? ರಕ್ಷಕ್, ಇದು ಈ ಒಂದು ಘಟನೆ ನಡೆದಿರುವಂತದ್ದು ಬೀದರ್ನ ಒಂದು ಜೋಡಿಗಳಿಗೆ ಈ ರೀತಿಯ ಒಂದು ಬೆದರಿಕೆಗಳು ಬರ್ತಾ ಇರುವಂತದ್ದು. ಏನು ಅಂತಂದ್ರೆ, ಕಳೆದ ಕೆಲ ತಿಂಗಳ ಹಿಂದೆ ಅಂದ್ರೆ ಅಕ್ಟೋಬರ್ 18, 2023ರಂದು ಇಬ್ರು ಕೂಡ ಮದುವೆ ಆಗಿರ್ತಾರೆ. ಬೀದರ್ ಜಿಲ್ಲೆಯ ಲೋಕೇಶ್ ಹಾಗೆ ನಿರ್ಮಲಾ ಅನ್ನೋರು ಮದುವೆಯಾಗಿರ್ತಾರೆ. ಆದ್ರೆ ಮನೆಯವರ ವಿರೋಧದ ನಡುವೆಯೂ ಇವರು ಮದುವೆಯಾಗಿ ಹೈದರಾಬಾದ್ನಲ್ಲಿ ಉಳ್ಕೊಂಡಿರ್ತಾರೆ. ಈ ಕಡೆ ಯುವತಿಯ ಪೋಷಕರು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿರ್ತಾರೆ, ಅಂದ್ರೆ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ. ಅದಾದ ಬಳಿಕ ಪೊಲೀಸರು ಕೂಡ ಅವರನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ. ಇವರಿಬ್ರು ಏನ್ ದೂರ ಹೋಗಿದ್ರು ಕೂಡ ಪದೇ ಪದೇ ಇವರಿಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಕುಟುಂಬಸ್ಥರು ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಜೊತೆಗೆ ಪೊಲೀಸ್ ಠಾಣಾ ಮೆಟ್ಟಿಲಿರೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು. ಅಂದ್ರೆ ಪೊಲೀಸರೇ ನಮ್ಮನ್ನ ಫ್ಯಾಮಿಲಿಗೆ ಹಿಡ್ಕೊಟ್ರೆ ನಮ್ಗೆ ಮುಂದೆ ಸಮಸ್ಯೆ ಆಗುತ್ತೆ. ಯಾಕೆಂತಂದ್ರೆ ಹುಡುಗಿಯ ಕುಟುಂಬಸ್ಥರು ಸುತಾರಾಮ್ ಜೊತೆಗೆ ಇರೋದಕ್ಕೆ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಗೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಹಿರಿಯ ಅಧಿಕಾರಿಗಳು ಅಂದ್ರೆ ನಾವೀಗಾಗ್ಲೇ SP ಮೊರೆ ಹೋಗ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಜೋಡಿಗಳಿಗೆ ಕುಟುಂಬಸ್ಥರು ಮತ್ತೆ ಪೊಲೀಸರೇ ವಿಲನ್ ಆಗಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಸದ್ಯ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೂ ಕೂಡ ಭಯ ಆಗ್ತಾ ಇದೆ. ಯಾಕೆಂತಂದ್ರೆ ಠಾಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಏನ್ ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ದಾರೆ, ಆ ಒಂದು ದೂರಿನ ಮೇಲೆ ನಾವು ಕ್ರಮವನ್ನ ಜರುಗಿಸ್ತೀವಿ ಅಂತ ಹೇಳಿ ಈಗಾಗ್ಲೇ ಪೊಲೀಸರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಜೀವ ಭಯ ಇದೆ ಅಂತ ಹೇಳಿ ಒಂದು ಜೋಡಿಗಳು ಕೂಡ ಹೇಳ್ತಾ ಇದ್ದಾರೆ. ರಕ್ಷಕ್, ಧನ್ಯವಾದ ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.